ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾನಗರ ಸರ್ಕಲ್, ಬೆಂಗಳೂರು, APMC ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಉಳುವಿರೋ ಮೂರ್ಕಟ್ಟೆ. ಆತ್ಮೀಯರೆಲ್ಲರಿಗೂ ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ನಿರಂಜನ ಫಲ, ನೀವೆಲ್ಲ ಹೆಸರು ಕೇಳಿರ್ತೀರಾ, ಆದರೆ ಇದನ್ನು ಬಳಕೆ ಮಾಡಿರೋದಿಲ್ಲ. ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ ತತ್ವವನ್ನು ಹೊಂದಿರತಕ್ಕಂಥ ಒಂದು ಬೀಜ ಇದು, ನಿರಂಜನ ಫಲ. ಇದರ ಬೀಜ ಸಿಗ್ತದೆ, ಒಣಗಿರ್ತಕ್ಕಂಥ ಬೀಜ. ಇದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿವತ್ತು ನೋಡೋಣ. ಅದಕ್ಕಿಂತ ಮೊದಲು ತಾವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿರಂಜನ ಫಲ ಅತ್ಯದ್ಭುತವಾಗಿರ್ತಕ್ಕಂಥ ಪಿತ್ತ ಶಾಮಕ ಗುಣವನ್ನು ಹೊಂದಿರತಕ್ಕಂಥ ಒಂದು ಹಣ್ಣು. ಇದರ ಬೀಜ ಸಿಗ್ತದೆ, ನಿರಂಜನ ಫಲದ ಬೀಜ ಒಣಗಿರ್ತಕ್ಕಂಥದ್ದು. ಅದನ್ನು ನಾವೇನು ಮಾಡಬೇಕು ಅಂದರೆ ನೀರಿನಲ್ಲಿ ನೆನೆ ಹಾಕಬೇಕು, ನೀರಿನಲ್ಲಿ ನೆನೆಸ್ಬೇಕು. ಒಂದು 2 ಬೀಜ ಸಾಕಾಗುತ್ತೆ. ರಾತ್ರಿ ಒಂದು ಗ್ಲಾಸ್ ನೀರಿನಲ್ಲಿ ಅಥವಾ ಒಂದು ಬೌಲ್ನಲ್ಲಿ ನೆನೆ ಹಾಕಿದರೆ ಬೆಳಗ್ಗೆ ಏಳೋಷ್ಟರಲ್ಲಿ ಆ ಬೀಜ ಇಷ್ಟೇ ಇರ್ತದೆ, ಅದು ಇಷ್ಟು ದಪ್ಪ ಆಗಿರುತ್ತೆ. ಅದ್ಭುತವಾಗಿ ಅದು ಏನಾಗಿರುತ್ತೆ ಅಂದರೆ ವಿಕಾಸ ಆಗಿರುತ್ತೆ. ಅದು ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಇರ್ತದೆ ಅಂತ ಹೇಳಿದ್ರೆ ಒಂಥರ ಜಾಮೂನ್ ಥರ ಕಾಣಿಸ್ತಾ ಇರ್ತದೆ, ಬೆಣ್ಣೆ ಉಂಡಿ ಥರ ಕಾಣಿಸ್ತಾ ಇರ್ತದೆ, ಕೆಂಪು ಬೆಣ್ಣೆ ಉಂಡಿ ಥರ ಕಾಣಿಸ್ತಾ ಇರ್ತದೆ. ಅಷ್ಟು ಮೆತ್ತಗೆ ಮತ್ತು ಅಷ್ಟು ಅದು ಒಂಥರ ಸ್ಮೂತಾಗಿ ಇರ್ತದೆ. ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಹಿಂಡಬೇಕು. ಆ ಹಣ್ಣನ್ನು ಪೂರ್ತಿ ಹಿಂಡಿದಾಗ ಬೀಜ ಸಪ್ರೇಟ್ ಆಗ್ತದೆ. ಮೇಲಿರ್ತಕ್ಕಂಥ ಆ ಒಂದು ಹಣ್ಣಿನ ಮೇಲ್ಭಾಗ ಅದೇನಾಗುತ್ತೆ, ಒಂಥರ ಜ್ಯೂಸ್ ಥರ ಆಗುತ್ತೆ. ಆ ಹಣ್ಣನ್ನು ಏನು ಮಾಡಬೇಕು, ಹಿಂಡಬೇಕು, ಚೆನ್ನಾಗಿ ಹಿಂಡ್ಕೊಳ್ಬೇಕು. ನೆನೆಸಿದಾಗ ದಪ್ಪ ಆಗುತ್ತೆ. ಅದನ್ನು ಹಿಂಡಿದಾಗ ಸಿಪ್ಪೆ ಬೇದು, ಆ ಹಣ್ಣಿನ ಭಾಗ ಬೇರೆ ಆಗುತ್ತೆ, ಅದರ ಬೀಜ ಬೇರೆ ಆಗ್ತದೆ. ಬೀಜವನ್ನು ನೀವು ಬಿಸಾಕ್ಬೋದು. ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಸೇವನೆ ಮಾಡಬೇಕು. ಹೀಗೆ ನೀವು ಸೇವನೆ ಮಾಡಿದ್ರೆ ನಿಮ್ಮ ಪಿತ್ತಜ ವ್ಯಾಧಿಗಳು, ಎಂಥದೇ ಚರ್ಮದ ಸಮಸ್ಯೆ ಇರಲಿ, ಎಲ್ಲ ಚರ್ಮದ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಸಪ್ತ ಧಾತುಗಳಲ್ಲಿ ಅತ್ಯಂತ ಪ್ರಮುಖ ಧಾತುವಾಗಿರ್ತಕ್ಕಂಥ ರಕ್ತಧಾತು, ಆ ರಕ್ತಧಾತುವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ದಿವ್ಯ ಶಕ್ತಿನೇ ಈ ನಿರಂಜನ ಫಲ. ಈ ನಿರಂಜನ ಫಲದ ಈ ಒಂದು ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ರಕ್ತದ ವಿಕಾರಗಳೆಲ್ಲವೂ ದೂರ ಆಗ್ತವೆ. ರಕ್ತದ ವಿಕಾರ ದೂರ ಆಯಿತು ಅಂದರೆ ವೆರಿಕೋಸ್ ವೇನ್ ಗುಣ ಆಗುತ್ತೆ, ಚರ್ಮದ ಸಮಸ್ಯೆಗಳು ಗುಣ ಆಗ್ತವೆ, ಹೃದಯದ ಸಮಸ್ಯೆಗಳು ಗುಣ ಆಗ್ತವೆ, ಕಾರ್ನರಿ ಆರ್ಟರಿ ಬ್ಲಾಕೇಜಸ್ ಆಗಿರ್ಬೋದು, ಪಲ್ಪಿಟೇಷನ್ ತೊಂದರೆ ಆಗಿರಬಹುದು, ಹಾರ್ಟ್ ಎನ್ಲಾರ್ಜ್ಮೆಂಟು, ಹಾರ್ಟು ಶಿಂಕ್ ಆಗ್ತಕ್ಕಂಥ ಸಮಸ್ಯೆ, ವಾಲ್ವ್ನ ಸಮಸ್ಯೆ, ಎಲ್ಲವೂ ಕೂಡ ಪಿತ್ತಜನ್ಯ ವ್ಯಾಧಿಗಳಿಂದನೇ ಬರ್ತಕ್ಕಂಥದ್ದು. ಸೊ ಹೃದಯಕ್ಕೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿ ಅಂತಲೇ ಹೇಳ್ಬೋದು. ಹೃದಯದ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ, ಜೊತೆಗೆ ಹೈ BP ದಿವ್ಯ ಶಕ್ತಿಯಾಗಿ ಕೆಲಸ ಮಾಡುತ್ತೆ, ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತದೆ. ಅದರ ಜೊತೆಗೆ ಮಾನಸಿಕ ವಿಕಾರಗಳನ್ನು ನಿವಾರಣೆ ಮಾಡ್ತದೆ. ಯಾಕಂದರೆ ಮಾನಸಿಕವಾಗಿ ತೊಂದರೆಗಳು ಬರಬೇಕು ಅಂದರೆ ಪಿತ್ತಜನ್ಯವಾಗಿರ್ತಕ್ಕಂಥ ವಿಕಾರಗಳಿಂದ ಮಾತ್ರ ಸಾಧ್ಯ. ಹೆಚ್ಚು ಪಿತ್ತಜನ್ಯವಾಗಿಯೇ ಮನೋರೋಗಗಳು ಬರ್ತವೆ. ಅದರಲ್ಲೂ ಮಾನಸಿಕ ಸಮಸ್ಯೆಗಳಿಗೆ ಆಲೋಚಕ ಪಿತ್ತ ಮೂಲ ಕಾರಣ. ನೋಡಿ, ಅದರ ಹೆಸರೇ ಆಲೋಚಕ ಪಿತ್ತ ಅಂತ ಇದೆ. ಅದು ವೃದ್ಧಿ ಆಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಈ ರೀತಿ ಮನೋರೋಗಗಳು, ಎಂಜೈಟಿ, ಡಿಪ್ರೆಷನ್ನು, ಆಲ್ಝೈಮರ್ ಡಿಸೀಸು, 1-2 ನೆನಪಿಸ್ಕೊಳ್ತಾ ಹೋದರೆ ಬಹಳ ಮಾನಸಿಕ ಕಾಯಿಲೆಗಳಿದೆ, ದೊಡ್ಡ ಪಟ್ಟಿನೇ ಇದೆ. ಸೊ ನಾವು ಜೀವನದಲ್ಲಿ ಮೆಂಟಲ್ ಪೇಷಂಟ್ ಆಗಬಾರ್ದು ಅಂದರೆ ಪಿತ್ತವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಪಿತ್ತ ನಿಯಂತ್ರಣದಲ್ಲಿ ಇಡಲಿಕ್ಕೆ ನಿರಂಜನ ಫಲದ ಒಂದು ಸೇವನೆಯನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಇದಾದ ಮೇಲೆ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ಅದ್ಭುತವಾಗಿರ್ತದೆ ಕಣ್ಣಿನ ಆರೋಗ್ಯ. ಕಣ್ಣಿನಲ್ಲೂ ಕೂಡ ಈ ಆಲೋಚಕ ಪಿತ್ತದ ವಿಕಾರಗಳಿಂದಾಗಿ ಆಪ್ಟಿಕ್ ನರ್ವ್ ಸಿಸ್ಟಮಲ್ಲಿ ಬ್ಲಾಕೇಜಸ್ ಆಗಿರ್ತವೆ,
ರೆಟಿನಾ ತುಂಬ ವೀಕ್ ಆಗಿರ್ತದೆ, ಅಲ್ಲಿ ಪೊರೆ ಕಟ್ಕೊಂಡಿರ್ತದೆ, ಪಿತ್ತದ ಪೊರೆ ಅದು. ಅವೆಲ್ಲ ಪೊರೆಯನ್ನು ಹರಿತಕ್ಕಂಥ ಶಕ್ತಿಯನ್ನು ಈ ಒಂದು ಹಣ್ಣಿನ ಜ್ಯೂಸ್ನಲ್ಲಿ ನಾವು ಕಾಣಬಹುದು. ಅದರ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಕ್ರಿಯಾಶೀಲಗೊಳಿಸುತ್ತೆ. ಅಸಿಡಿಟಿ ಮಾಯ ಆಗುತ್ತೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಹೊರಟೋಗ್ಬಿಡ್ತದೆ. ಮಲಬದ್ಧತೆ ಸಮಸ್ಯೆ ಇರಕ್ಕೆ ಸಾಧ್ಯನೇ ಇಲ್ಲ. IBS ಇರ್ತದೆ ಕೆಲವು ಜನರಿಗೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ. IBS ಅಂತಕ್ಕಂಥ ಸಮಸ್ಯೆಗಳನ್ನು ಕೂಡ ಇದು ಕ್ಷಣಾರ್ಧದಲ್ಲಿ ಹೋಗಲಾಡಿಸ್ತಕ್ಕಂಥ ದಿವ್ಯ ಶಕ್ತಿಯನ್ನು ಹೊಂದಿದೆ. ಕರುಳಿನ ಎಲ್ಲ ವಿಕಾರಗಳನ್ನು ದೂರ ಮಾಡುತ್ತೆ. ಕರುಳಿನಲ್ಲಿ ತುಂಬಿಕೊಂಡಿರ್ತಕ್ಕಂಥ ಕೀವು, ಹೊಲಸು, ಪಿತ್ತ ಇದೆಲ್ಲವನ್ನು ಹೊರಹಾಕ್ತಕ್ಕಂಥ ಕೆಲಸವನ್ನು ಈ ಹಣ್ಣಿನ ಜ್ಯೂಸ್ ಮಾಡ್ತದೆ. ಜೊತೆಗೆ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಕೊಬ್ಬು ಕರಗ್ತದೆ. ಪಿತ್ತ ಶಮನ ಆಯಿತು ಅಂದರೆ ಕೊಬ್ಬು ಕರಗುತ್ತೆ. ಇನ್ನು ಗರ್ಭಕೋಶದ ಸಮಸ್ಯೆಗಳು 1-2 PCOD ಅಂತ ಬರುತ್ತೆ, PCOS ಅಂತ ಬರುತ್ತೆ, ಫೈಬ್ರೈಡ್ಸ್ ಅಂತ ಬರುತ್ತೆ. ಹಲವಾರು ಗರ್ಭಕೋಶಕ್ಕೆ ಸಮಸ್ಯೆಗಳು ಬರ್ತವೆ. ಹೆಣ್ಮಕ್ಕಳಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ. ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ ಹಣ್ಣಿನ ಸೇವನೆಯಿಂದಾಗಿ ನಿಮ್ಮ ಅಂತಹ ಸಮಸ್ಯೆಗಳನ್ನು ನೀವು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದು. ಜೊತೆಗೆ ಗಂಡು ಮಕ್ಕಳಲ್ಲಿ ಬರತಕ್ಕಂಥ ಆ ಒಂದು ಮೊಟಿಲಿಟಿ ಸಮಸ್ಯೆ, ಕೌಂಟ್ಸ್ಗಳ ಸಮಸ್ಯೆ, ಸ್ಪರ್ಮ್ ಕೌಂಟ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಜೊತೆಗೆ ಇದೊಂದು ಮೆದುಳಿಗೆ ಶಕ್ತಿ ತುಂಬತಕ್ಕಂಥ ಒಂದು ದಿವ್ಯ ಶಕ್ತಿ, ದಿವ್ಯ ವರದಾನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೆದುಳಿನಲ್ಲಿ ಹೆಚ್ಚಾಗಿ ಪಿತ್ತ ವೃದ್ಧಿ ಆದಾಗ್ಲೇ ಹಲವಾರು ಸಮಸ್ಯೆಗಳು ಬರ್ತವೆ. ಮೆದುಳಿನಲ್ಲಿ ಹೆಮರೇಜ್ಗಳಾಗೋದು, ಬ್ಲಡ್ ಕ್ಲಾಟ್ಸ್ ಆಗೋದು, ಇವೆಲ್ಲ ಯಾವುದರಿಂದ ಆಗ್ತವೆ ಅಂತ ಹೇಳಿದ್ರೆ ಇದೇ ಪಿತ್ತಜನ್ಯ ವಿಕಾರಗಳಿಂದ ಆಗ್ತವೆ. ಆಯುರ್ವೇದದಲ್ಲಿ ಸ್ಪಷ್ಟ ಉಲ್ಲೇಖ ಇದೆ. ಕ್ಲಾಟ್ಸ್ ಆಗಬೇಕು, ಹೆಪ್ಪುಗಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣನೇ ಪಿತ್ತ. ಇಂತಹ ಸಂದರ್ಭದಲ್ಲಿ ಮೆದುಳಿನಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸೋದ್ರಿಂದ ಅಲ್ಲಿ ಬ್ರೈನ್ ಟ್ಯೂಮರ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಬಹಳ ಮರಣಾಂತಿಕವಾಗಿರ್ತಕ್ಕಂಥ ಅಪಾಯಕಾರಿ ಕಾಯಿಲೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಅಂತಹ ಕಾಯಿಲೆಗಳಿಂದ ಬಳಲ್ತಾ ಇರೋರು ಕೂಡ ಇದರ ಸೇವನೆಯನ್ನು ಮಾಡಿ, ಜೊತೆಗೆ ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಕಾಯಿಲೆಗಳನ್ನ ಶಮನ ಮಾಡ್ಕೊಳ್ಬೋದು. ಅಂತಹ ಕಾಯಿಲೆಗಳೇ ಬರಬಾರ್ದು ಅಂತ ಹೇಳಿದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೇಸಿಗೆ ಕಾಲದಲ್ಲಿ ಇದನ್ನು ನೀವು ಸೇವನೆ ಮಾಡೋದನ್ನು ಕಲೀರಿ. ಅದ್ಭುತವಾಗಿ ಒಂದು 2-3 ತಿಂಗಳು ಸೇವನೆ ಮಾಡಿಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ನೆನೆಸಿರೋದು 2 ಬೀಜವನ್ನು ಬೆಳಗ್ಗೆ ಎದ್ದು ಅದನ್ನು ಕಿವುಚ್ಬಿಟ್ಟು ಸಿಪ್ಪೆ ಅದರ ಒಂದು ಬೀಜವನ್ನು ಸಪ್ರೇಟ್ ಮಾಡಿ ಕುಡಿಯೋದು. ಇದಿಷ್ಟು ಮಾಡಿದ್ರೆ ನಿಮ್ಮಲ್ಲಿ ಇಂತಹ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳನ್ನು ನೀವು ಸರಿಪಡಿಸ್ಕೊಳ್ಬೋದು. ಇನ್ನು ಇದರ ಸೇವನೆಯಿಂದಾಗಿ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ. ಮೆದುಳೇ ಚೆನ್ನಾಗಾಯ್ತು ಅಂದರೆ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ. IQ, EQ, SQ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ನಿದ್ರಾಹೀನತೆಯ ಸಮಸ್ಯೆ ಗುಣ ಆಗ್ತದೆ. ಭಾಳ ಜನರಿಗೆ ಕನಸು ಬೀಳ್ತಾ ಇರ್ತದೆ, ಅಂತಹ ಸಮಸ್ಯೆ ಗುಣ ಆಗ್ತದೆ. ಹೆಚ್ಚು ಹೈಪರ್ ಅಸಿಡಿಟಿ, ಹೈಪರ್ ಗ್ಯಾಸ್ಟ್ರಿಕ್ಗಂತೂ ದಿವ್ಯ ಔಷಧಿ ಅಂತ ನಾವು ಇದನ್ನು ಹೇಳ್ಬೋದು. ಇಷ್ಟೆಲ್ಲ ಔಷಧಿ ಗುಣಧರ್ಮವನ್ನು ಹೊಂದಿರತಕ್ಕಂಥ ಈ ಒಂದು ಹಣ್ಣನ್ನು ನೀವು ಉಪಯೋಗಿಸೋದನ್ನು ಕಲೀರಿ. ಎಲ್ಲ ಗ್ರಂಥಿ ಅಂಗಡಿಯಲ್ಲೂ ಕೂಡ ಇದು ಸಿಗ್ತದೆ. ಅಥವಾ ನೀವು ಕೆಲವೊಂದಿಷ್ಟು ಪೂಜಾ ಸಾಮಾನದ ಅಂಗಡಿಯಲ್ಲಿ ಇದನ್ನು ನೀವು ಕೇಳಿದ್ರೆ ಅವರು ನಿಮಗೆ ತಂದು ಕೊಡ್ತಾರೆ. ಎಲ್ಲ ಕಡೆಗೂ ಸಿಗ್ತದೆ. ಇದು ಉತ್ತರ ಭಾರತದಲ್ಲಿ ಹೆಚ್ಚು ಬೆಳೀತದೆ. ಆದ್ದರಿಂದ ನಾವು ಇದನ್ನು ತರಿಸ್ಕೊಂಡು ಅಲ್ಲಿಂದನಾದರೂ ತರಿಸ್ಕೋಬೋದು, ಅಥವಾ ಇಲ್ಲಿ ನಾವು ಕೇಳಿದ್ರು ನಾವು ತರಿಸ್ಕೊಂಡು ಇದನ್ನು ಉಪಯೋಗಿಸೋದನ್ನು ಕಲಿಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.